ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಈಗಾಗಲೇ ನಮ್ಮ ಕಾಶ್ಮೀರದಲ್ಲಿ ನಮ್ಮ ದೇಶದ ನಾಗರಿಕರಾದ ಸುಮಾರು 27 ಜನ ಈಗಾಗಲೇ ಮರಣ ಹೊಂದಿದ್ದಾರೆ. ಅದರ ಪ್ರಯುಕ್ತ ಪ್ರಥಮವಾಗಿ ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ 1 ನಿಮಿಷದ ಮೌನಾಚರಣೆಯನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ಕಾಶ್ಮೀರದಲ್ಲಿ ಮಡಿದಂಥ ನಮ್ಮ ಭಾರತೀಯರ ಒಂದು ಜೀವಕ್ಕೆ ಭಯೋತ್ಪಾದಕರ ಒಂದು ದುಷ್ಕೃತ್ಯದಿಂದ ಈ ಮರಣ ನಡೆದಿದೆ. ಅದಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಭಟ್ಕಳ ಇವರಿಂದ ಈ ಕೃತ್ಯಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸುತ್ತಾ, ಈಗಾಗಲೇ ಹಲವು ಬಾರಿ ನಮ್ಮ ದೇಶದಲ್ಲಿ ಕೃತ್ಯ ನಡೆದಿದೆ. ಆದರೆ ಮತ್ತೆ ಮತ್ತೆ ಕೃತ್ಯ ನಡೀತಾ ಇದೆ. ಹಾಗಾಗಿ ನಮಗೆ ಬಹಳ ಹೆದರಿಕೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಮ್ಮ ಇನ್ನೊಂದು ಕಡೆ ನಮಗೆ ಮತ್ತೊಂದು ಸಂಶಯ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಭದ್ರತಾ ವೈಫಲ್ಯ ಎದ್ದು ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ 2019ರಲ್ಲಿ ಪುಲ್ವಾಮಾ ದಾಳಿ ಆದಾಗ ನಮ್ಮ ಪಕ್ಷದ ಮುಖಂಡರು ಸೇರಿ ನಮ್ಮ ಭಾರತದ ಪ್ರತಿಯೊಬ್ಬ ನಾಗರಿಕರು ಸರ್ಕಾರಕ್ಕೆ ಒತ್ತಾಯ ಮಾಡಿದರು, ಮುಂದಿನ ದಿನದಲ್ಲಿ ಯಾವುದೇ ರೀತಿಯ ಇಲ್ಲಿ ಹಿಂಸೆ ಆಗಬಾರ್ದು, ಭಯೋತ್ಪಾದಕತೆಯನ್ನು ಹೋಗಲಾಡಿಸ್ಬೇಕಂತ ಎಲ್ಲರೂ ಸೇರಿ, ಅಂದರೆ ಇದಕ್ಕೆ ಯಾವುದೇ ಸರ್ಕಾರ ಆ ದುಷ್ಕೃತ್ಯಕ್ಕೆ ಏನು ಅದನ್ನ ಮೆಟ್ಟಿಸುವ ಸಲುವಾಗಿ ಎಲ್ಲ ಪಕ್ಷದವರು ಹಾಗೂ ಎಲ್ಲ ಭಾರತೀಯರು ಅದಕ್ಕೆ ಬೆಂಬಲವನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ರು. ಆದರೆ ಪದೇ ಪದೇ ಇಂಥ ದುಷ್ಕೃತ್ಯ ನಡೀತಾ ಇದೆ. ಹಾಗಾಗಿ ನಮಗೆ ಅನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಸಂಶಯ ಅಂತ ಹೇಳಿದ್ರೆ, ಈಗಾಗಲೇ ಭಯೋತ್ಪಾದನೆ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ಕಾಶ್ಮೀರದಲ್ಲಿ. ಈಗಾಗಲೇ ಎಷ್ಟೋ ಬಡ ಜೀವ, ಉದಾಹರಣೆ ನಮ್ಮ 2 ಜನ ಕನ್ನಡಿಗರು ಸೇರಿ ಅಲ್ಲಿ ಮರಣ ಹೊಂದಿದ್ದಾರೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ನಾವು ನಮ್ಮ ಏನು ಸರ್ಕಾರ, ಈಗ ಕೇಂದ್ರ ಸರ್ಕಾರ ಏನು ಆಡಳಿತ ಮಾಡ್ತಾ ಇದೆ, ಈ ಭಯೋತ್ಪಾದನೆ ಹೋಗಲಾಡಿಸಲು ನಮ್ಮ ಪಕ್ಷದ ಹಾಗೂ ನಮ್ಮ ಸಮಸ್ತ ನಾಗರಿಕರ ಸಂಪೂರ್ಣ ಬೆಂಬಲವನ್ನು ನಾವು ಸರ್ಕಾರಕ್ಕೆ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಈಗಾಗಲೇ ತುಂಬಾ ಸಲ ಕೆಲವು ಮೀಡಿಯಾ ಬಂತು, ನಿನ್ನೆ ಒಂದು ಪೋಸ್ಟ್ ಹಾಕಿದ್ರು ಅವರು ನಮ್ಮ BJP ಸೋಷಿಯಲ್ ಮೀಡಿಯಾದವರು. ಬಹಳ ನೋವಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಸತ್ತೋಗಿದ್ದಾರೆ, ಅವ್ರ ಕುಟುಂಬದವರು ಹೆಣವನ್ನು ತರಲಿಕ್ಕೆ ಪರದಾಡ್ತಿದ್ದಾರೆ. ಅಂತ ಸಂದರ್ಭದಲ್ಲಿ ಆ ಸೋಷಿಯಲ್ ಮೀಡಿಯಾ ಒಂದು ಕಡೆ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಹೊರದೇಶಕ್ಕೆ ಹೋದಾಗ ಮಾತ್ರ ಇಲ್ಲಿ ದುಷ್ಕೃತ್ಯ ನಡೀತದೆ ಅನ್ಕೊಂಡು. ಇದಕ್ಕೆ ಯಾರು ಹೊಣೆ? ಇದನ್ನು ಖಂಡನೆ ಮಾಡ್ಲೇಬೇಕು. ಯಾಕಂತ ಹೇಳಿದ್ರೆ ಈಗ ಯಾವುದೇ ಧರ್ಮ ಮಾಡಲಿ ಏನೇ ಮಾಡಲಿ, ಕೆಟ್ಟ ಕೆಲಸ ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು. ನಮ್ಮ ಭಾರತೀಯ ಪ್ರತಿಯೊಂದು ಪ್ರಜೆ, ನಮ್ಮ ಸಂವಿಧಾನ, ನಮ್ಮ ದೇಶದಲ್ಲಿರೋ ಕಾನೂನು, ನಮ್ಮ ದೇಶದ ಸಂಸ್ಕಾರ ಹಾಗೂ ಸಂಪ್ರದಾಯವನ್ನು ಮೈಗೂಡಿಸಿಕೊಂಡು ನಮ್ಮ ಭಾರತದ ನೆಲದಲ್ಲಿ ಯಾರು ಜೀವನ ನಡೆಸಲಿಕ್ಕೆ ಅರ್ಹರಿದ್ದಾರೋ ಅಂಥವರಿಗೆ ರಕ್ಷಣೆ ಕೊಡಲಿಕ್ಕೆ ನಾವೆಲ್ಲರೂ ಸದಾ ಸಿದ್ಧರಿರಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಹಾಗಾಗಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ನಮ್ಮದೊಂದು ವಿನಂತಿ. ಯಾಕಂತ ಹೇಳಿದ್ರೆ ಹೀಗೆ ಏನೋ ಆಗೋಗಿದೆ, ಆ
ಘಟನೆಗೆ ಯಾರೇ ಆಗ್ಲಿ, ಅವರು ಯಾವ ಧರ್ಮ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಯಾರೇ ಇರ್ಬೋದು, ಅವ್ರಿಗೆ ತೀವ್ರತರವಾದ ಒಂದು ಶಿಕ್ಷೆಯನ್ನು ನೀಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ. ಹಾಗಾಗಿ ಈಗಾಗಲೇ ತಕ್ಷಣ ನಮ್ಮ ಕನ್ನಡಿಗರಾದ 7 ಜನ ಮರಣ ಹೊಂದಿದ್ರು. ಅವರನ್ನು ಅವರ ಏನು ಬಾಡಿಯನ್ನು ಅಂದ್ರೆ ಅವರಲ್ಲಿ ತರಬೇಕಾದ್ರೆ ಕೂಡಲೇ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರ ಒಂದು ಅನುಮತಿಯ ಮೇರೆಗೆ ನಮ್ಮ ಮಂತ್ರಿಗಳಾದ ಕಾರ್ಮಿಕ ಮಂತ್ರಿಯಾದ ಸಂತೋಷ್ ಲಾಡ್ ಅವರು ನೇರವಾಗಿ ಕಾಶ್ಮೀರಕ್ಕೆ ಅವರ ಕುಟುಂಬದೊಟ್ಟಿಗೆ ಹೋಗಿ ಆ ಹೆಣವನ್ನು ತರಲು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ಮತ್ತೊಂದು ವಿನಂತಿ ಹೇಳ್ಬಿಟ್ರೆ, ಯಾರೇ ಆಗಲಿ ನಮ್ಮ ಭಾರತೀಯ ಪ್ರಜೆಗೆ ಯಾರೇ ಆದರೂ ಅವ್ರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಕಾನೂನಿದೆ. ಏನೇ ತಪ್ಪು ಮಾಡಿದ್ರು ಆ ಕಾನೂನು ಪ್ರಕಾರವಾಗಿ ಶಿಕ್ಷೆ ಕೊಡಬೇಕು. ಈಗಾಗಲೇ ಭಯೋತ್ಪಾದಕತೆ ಬಹಳಷ್ಟು ನಡೀತಾ ಇದೆ ಮತ್ತು ನಡೀತಾ ಇದೆ. ಈಗಾಗಲೇ ನಿನ್ನೆ 26 ಅಂತ ಹೇಳಿದ್ರು ಏನೋ ನ್ಯೂಸಲ್ಲಿ, ಇವತ್ತು ಏನೋ 27 ಬರ್ತಾ ಇದೆ. ಹಾಗಾಗಿ ಇನ್ನೂ ಏನು ನಿಲ್ತಾ ಇಲ್ಲ. ಅದಕ್ಕೆ ತಕ್ಷಣವಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದನ್ನು ಈ ಕೃತ್ಯವನ್ನು ಮಾಡಿದವರಿಗೆ ಏನು ತೀವ್ರ ಶಿಕ್ಷೆಯನ್ನು ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ಈಗಾಗಲೇ ಭದ್ರತಾ ವೈಫಲ್ಯ ಅಂತ ಹೇಳಿದ್ರೆ ನಮ್ಮ ವಿಂಗ್ ಕಮಾಂಡರ್, ನಿವೃತ್ತ ವಿಂಗ್ ಕಮಾಂಡರ್ ಅವರು ಒಂದು ಹೇಳಿಕೆ ಕೊಟ್ಟರು. ಸುಮಾರು 1,80,000 ಜನ ಏನು ನಮ್ಮ ಯೋಧರು, ಗಡಿಕಾಯಿ ಯೋಧರು ರಿಟೈರ್ಮೆಂಟ್ ಆಗಿದ್ರು, ಇವತ್ತು ಭರ್ತಿ ಮಾಡಲಿಲ್ಲ. ಇದು ಯಾರ ವೈಫಲ್ಯ? ಇದು ಎಷ್ಟು ನೋವಾಗ್ತದೆ ಹೇಳಿದ್ರೆ, ಇವತ್ತು ನಾವೇನೋ ಅಲ್ಲಿ ಗಡಿಕಾಯಿ ಯೋಧರಿಂದ ನಾವು ಆರಾಮಾಗಿ ಮಲ್ತಾ ಇದ್ರು ಮನೆಯಲ್ಲಿ. ಆದ್ರೆ ಇದೇ ರೀತಿ ಈ ತರ ಘಟನೆ ಆಗ್ಬಿಟ್ರೆ ಇನ್ನೆಲ್ಲಿ ರಕ್ಷಣೆ ನಮ್ಗೆ? ಇನ್ನು ಒಳಗೆ ಬಂದು ಹೊಡಿತಾ ಇದ್ದಾರೆ. ಮೊದಲೇ ಗಡಿ ಹೊರ ಹೊಡಿತಾರೆ ನಮ್ಗೆ, ಈ ಗಡಿ ಒಳಗೆ ಬಂದು ಹೊಡಿತಾರೆ. ಇದಕ್ಕೆ ಯಾರ ವೈಫಲ್ಯ? ಹಾಗಾಗಿ ವಿನಂತಿ, ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡದೆ, ಯಾವುದೇ ರೀತಿಯ ದ್ವಂದ್ವ ರೀತಿ ಮಾಡದೆ, ಎಲ್ಲರಿಗೂ ಒಂದು ಸರಿಸಮಾನವಾದ ಜೀವನ ನಡೆಸುವ, ಒಂದು ಸರಿಸಮಾನ ಶಾಂತಿಯನ್ನು ನೆಲೆಸಲು ನಮ್ಮ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಬೆಳಗಾವಿನಲ್ಲಿ ಮೃತ ಹೊಂದಿದಂತ ಎಲ್ಲ ಕುಟುಂಬಕ್ಕೂ ಮತ್ತೊಮ್ಮೆ ಸಾಂತ್ವನವನ್ನು ಹೇಳ್ತಾ, ಒಂದನೇದಾಗಿ ಇದು ರಾಜಕೀಯ ಮಾಡುವಂತ ಸಮಯ ಅಲ್ಲ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ದೇಶದ ಕೇಂದ್ರ ಸರ್ಕಾರದ ಜೊತೆಗೆ ನಿಲ್ಲಬೇಕಾಗುತ್ತೆ. ಅವರ ವೈಫಲ್ಯ ಮತ್ತೊಂದು ನಾವು ಮುಂದೆ ಆಲೋಚನೆ ಮಾಡುವ. ಬಟ್ ಈಗ ಪ್ರೆಸೆಂಟ್ ಪಾಕಿಸ್ತಾನಕ್ಕೆ ಮುಕ್ತಿ ನೋಡಿಕೊಳ್ಳುವಂತ ಒಂದು ಏಟನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ದೇಶದ ಒಳಗಡೆ ಬಂದು ಅವರ ಕುಮ್ಮಕ್ಕಿನಿಂದ ಪ್ರವಾಸಿಗರ ಮೇಲೆ ಯತ್ವಾತತ್ವ ಗುಂಡು ಹಾರಿಸಿ ಅವರ ಹೆಕ್ಕಿ ಹೊಡಿತಾರೆ ಅಂದ್ರೆ ಇವತ್ತು ನಾವು ಯಾವ ಮಟ್ಟದಲ್ಲಿದ್ದೀವಿ ಅನ್ನೋದು ಒಂದು ಪ್ರಶ್ನೆ ನಮಗೆ. ಅದು ಅಲ್ಲದೆ ಅವರ ಉದ್ದೇಶವನ್ನ ಯಶಸ್ವಿಗೊಳಿಸಲಿಕ್ಕೋಸ್ಕರ ಇವತ್ತು ನಮ್ಮಲ್ಲೇ ಹಿಂದೂ ಮತ್ತು ಮುಸ್ಲಿಮರನ್ನ ಬೇರ್ಪಡಿಸುವ ಒಂದು ಕುತಂತ್ರಕ್ಕೂ ಕೂಡ ನಾವು ಇವತ್ತು ಬಲಿಯಾಗಬಹುದು. ಯಾಕಂದ್ರೆ ಆ ರೀತಿ ಒಂದು ಪ್ರಚೋದನೆಗೆ ಅವರು ಈ ಕೃತ್ಯವನ್ನು ಮಾಡಿದ್ದಾರೆ. ಅಲ್ಲಿಯ ಸ್ಥಳೀಯ ಮುಸಲ್ಮಾನರು ಇವತ್ತು ಸುಮಾರು 2,500 ನಮ್ಮ ಯಾತ್ರಾರ್ಥಿಗಳನ್ನ ರಕ್ಷಿಸಿದ್ದಾರೆ. ಅಲ್ಲಿ ಆ ಸ್ಥಳದಲ್ಲಿ 2,500ಕ್ಕೂ ಹೆಚ್ಚು ಪ್ರವಾಸಿಗರಿದ್ದು ಅವರನ್ನ ರಕ್ಷಿಸುವ ಸಮಯದಲ್ಲಿ ಒಬ್ಬ ಸ್ಥಳೀಯ ಮುಸಲ್ಮಾನನು ಕೂಡ ಹುತಾತ್ಮನಾಗಿದ್ದಾನೆ. ಇದು ಪಾಕಿಸ್ತಾನ ಪೂರ್ವ ನಿಯೋಜಿತವಾಗಿ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಮರನ್ನ ಬೇರ್ಪಡಿಸಬೇಕು, ಅವರಲ್ಲಿ ಒಂದು ದ್ವೇಷ ಹರಡಿಸಬೇಕು ಅನ್ನುವ ಒಂದು ತಂತ್ರವನ್ನ ಬಳಸಿ ಇಂಥ ಒಂದು ಕೃತ್ಯವನ್ನ ಮಾಡಿ, ಅದಕ್ಕಾಗಿ ನಾವು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇವೆ, ನೀರು ಬಂದ್ ಮಾಡಿ, ಗೇಟ್ ಬಂದ್ ಮಾಡಿ, ಎಲ್ಲ ಮಾಡಿ. ಆದ್ರೆ ಭಯೋತ್ಪಾದನೆಗೆ ಇನ್ನು ಮುಂದೆ ಅವರು ಒಂದು ಹೆಜ್ಜೆ ಇಡಬೇಕಿದ್ರು 10 ಸರಿ ಯೋಚನೆ ಮಾಡಬೇಕು. ಆ ರೀತಿ ಏಟನ್ನ ಕೊಡಿ. ಇಡೀ ದೇಶ ನಿಮ್ಮೊಟ್ಟಿಗಿದೆ. ಇವತ್ತು 140 ಕೋಟಿ ಜನರು ಇವತ್ತು ಭಯಭೀತರಾಗಿದ್ದಾರೆ. ಇವತ್ತು ದೇಶದ ಒಳಗಡೆ ಬಂದು ಈ ರೀತಿ ಹತ್ಯೆ ಮಾಡ್ತಾರಂದ್ರೆ ಇನ್ನು ಯಾರ ಮೇಲೆ ನಂಬಿಕೆ ಇಡಬೇಕು? ಏನು ವೈಫಲ್ಯ ಆಗಿದೆ ಅದನ್ನ ನೀವು ಸರಿ ಮಾಡಿಸ್ಕೊಳ್ಳಿ. ಆದ್ರೆ ಆಗಿರೋ ವೈಫಲ್ಯಕ್ಕೆ ಸರಿಯಾದ ಉತ್ತರ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತೀವಿ. ಮತ್ತೂ ಕೂಡ ನೀವು ಸುಮ್ಮನೆ ಕುತ್ಕೊಂಡು
ಒಂದು ಪುಲ್ವಾಮಾ ಹತ್ಯೆ ಆದಾಗ್ಲೂ ಕೂಡ ನೀವು ಎಚ್ಚರ ಆಗ್ಲಿಲ್ಲ. ಇವತ್ತು ಮತ್ತೊಂದು ಹತ್ಯೆ ಆಗಿದೆ, ಇನ್ನೆಷ್ಟು ಹತ್ಯೆ ನಿಮ್ಮಿಂದ ಆಗ್ಬೇಕು? ಅದಕ್ಕಾಗಿ ಇನ್ನೂ ಕಾಯುವ ಅವಶ್ಯಕತೆ ಇಲ್ಲ. ಈಗ ಸರಿಯಾದ ಸಮಯ ಕೂಡಿ ಬಂದಿದೆ. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಸಹಕಾರ ಸಿಗ್ತದೆ ಈ ವಿಷಯದಲ್ಲಿ. ಯಾವ ದೇಶಕ್ಕೂ ಬಗ್ಗುವ ಅವಶ್ಯಕತೆ ಇಲ್ಲ. ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರ ನೀವು ಕೊಡ್ಲೇಬೇಕು. ಅದು ಆದಷ್ಟು ಬೇಗ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತೀವಿ. ಇಡೀ ಭಾರತ ಜನ ಇವತ್ತು ನಿಮ್ಮಿಂದ ಅದನ್ನ ನಿರೀಕ್ಷೆ ಮಾಡ್ತೇವೆ. ಬಿಟ್ರೆ ನಿಮ್ಮ ಯಾವ ಹೇಳಿಕೆ ಕೂಡ ನಮ್ಗೆ ಅವಶ್ಯ ಇಲ್ಲ. ನಮ್ಮ ನಿರೀಕ್ಷೆ ನೀವು ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿ ಕಲಿಸಿ, ಇದೇ ನಾವು ನಿರೀಕ್ಷೆ ಮಾಡುದು. ಈ ಮೂಲಕ ನಾವು ಅವರಿಗೆ ಒಂದು ನಿವೇದನೆಯನ್ನ ಮಾಡ್ಕೊಳ್ತಾ ಇದ್ದೇವೆ.